ಹಸಿರು ಸಿರಿ, ಹಸಿರು ಸಿರಿ, ಹಸಿರು ಸಿರಿ. ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ. ಕೇಳಿ ಕಾರ್ಯಕ್ರಮ ಹಸಿರು ಸಿರಿ, ಹಸಿರು ಸಿರಿ, ಹಸಿರು ಸಿರಿ. ಆತ್ಮೀಯ ರೈತ ಬಾಂಧವರೇ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀ ಪದ್ಧತಿಯಲ್ಲಿ ಭತ್ತದ ಬೇಸಾಯ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಹಾಸನ ಜಿಲ್ಲೆ ಭತ್ತದ ಬೆಳೆಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಮುಖವಾದಂತಹ ಜಿಲ್ಲೆ. ಹೆಚ್ಚು ಪ್ರಮಾಣದಲ್ಲಿ ಇಲ್ಲಿ ಭತ್ತದ ಸಾಗುವಳಿಯನ್ನು ಮಾಡಲಾಗುತ್ತೆ. ಇದಕ್ಕೆ ಪೂರಕವಾಗಿ ನಮ್ಮ ಜಿಲ್ಲೆಯಲ್ಲಿ ಹರಿಯುವಂತಹ ನದಿಗಳು ಮತ್ತು ಅವುಗಳಿಗೆ ಅಡ್ಡಲಾಗಿ ನಿರ್ಮಿಸಿರ್ತಕ್ಕಂತಹ ಅಣೆಕಟ್ಟುಗಳಿಂದ ಒಳ್ಳೆಯ ನೀರಾವರಿ ಸೌಲಭ್ಯ ಇದೆ. ಈ ಕಾರಣಕ್ಕಾಗಿಯೂ ಕೂಡ ಇಲ್ಲಿ ಹೆಚ್ಚು ಭತ್ತದ ಬೇಸಾಯವನ್ನು ಮಾಡಲಾಗುತ್ತೆ. ಇತ್ತೀಚಿನ ದಿವಸಗಳಲ್ಲಿ ಭತ್ತದ ಬೇಸಾಯ ತುಸು ದುಬಾರಿ ಅನ್ನುವಂತಹ ಕಾರಣಕ್ಕಾಗಿ ಒಂದಷ್ಟು ಜನ ಕೃಷಿಕರು ಕೈಚೆಲ್ತಾ ಇದ್ದಾರೆ. ಆದರೆ ಭತ್ತ ಒಂದು ಅನಿವಾರ್ಯವಾದಂತಹ ಬೆಳೆ, ಅದು ನಾವು ಮಾಡಲೇಬೇಕಾದಂತಹ ಬೆಳೆ. ಭತ್ತದ ಬೆಳೆಗೆ ಸಂಬಂಧಪಟ್ಟ ಹಾಗೆ ಹೊಸ ಪದ್ಧತಿ ಚಾಲ್ತಿಯಲ್ಲಿ ಇದೆ. ಇದರ ಸದ್ಬಳಕೆಯನ್ನು ನಮ್ಮ ಕೃಷಿಕರು ಮಾಡಿಕೊಳ್ಬೇಕು. ಶ್ರೀ ಪದ್ಧತಿಯಲ್ಲಿ ಭತ್ತವನ್ನು ಬೆಳೆಯಬಹುದು ಅಂಥೇಳಿ ಅನೇಕ ವರ್ಷಗಳ ಹಿಂದೆಯೇ ಸಂಶೋಧನೆಯನ್ನು ಮಾಡಲಾಯಿತು. ಅದರ ಸದ್ಬಳಕೆ ನಮ್ಮಲ್ಲಿ ಹೆಚ್ಚಾಗಿ ಆಗ್ತಾ ಇಲ್ಲ. ಆ ಪದ್ಧತಿಯ ಒಂದು ಅಳವಡಿಕೆಯಲ್ಲಿ ನಾವು ಹಿಂದೆ ಬಿದ್ದಿದ್ದೇವೆ. ಈ ಶ್ರೀ ಪದ್ಧತಿಯ ಭತ್ತದ ಸಾಗುವಳಿಯಲ್ಲಿ ನಾವು ಏನೆಲ್ಲ ಅನುಕೂಲಗಳನ್ನು ಮಾಡಿಕೊಳ್ಬಹುದು, ಸುಲಭವಾಗಿ ಈ ಒಂದು ಬೆಳೆಯನ್ನು ಹೇಗೆ ಮಾಡಬಹುದು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಬೇಸಾಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್.ಟಿ. ಭೈರಪ್ಪನವರ್. ಸರ್, ತಮಗೆ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೂ ಕೂಡ ನಮಸ್ಕಾರ. ಹಾಗೂ ಆಕಾಶವಾಣಿ ಮೂಲಕ ವಿಷಯವನ್ನು ಕೇಳ್ತಾ ಇರುವಂಥ ಎಲ್ಲ ರೈತ ಬಾಂಧವರಿಗೂ ಹಾಗೂ ಕೇಳುಗರಿಗೆ ನನ್ನ ನಮಸ್ಕಾರಗಳು. ಭತ್ತದ ಬೆಳೆ ನಮ್ಮ ಹಾಸನದ ಒಂದು ಸಾಂಪ್ರದಾಯಿಕ ಬೆಳೆ ಅಂತ ಹೇಳಿ ಕರಿಬಹುದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸಂಶೋಧನೆಗಳು ಆಗಿದ್ದಾವೆ. ಶ್ರೀ ಪದ್ಧತಿ ಅನ್ನುವಂಥ ಒಂದು ಪದ್ಧತಿಯು ಕೂಡ ಚಾಲ್ತಿಯಲ್ಲಿ ಇದೆ. ಏನು ಈ ಶ್ರೀ ಪದ್ಧತಿ ಅಂತ ಹೇಳಿದರೆ, ಈ ಪದ್ಧತಿಯ ಒಂದು ಇತಿಹಾಸದ ಬಗ್ಗೆ ತಿಳಿಸ್ಕೊಡಿ. ಶ್ರೀ ಪದ್ಧತಿ ಒಂದು ಭತ್ತದ ಪರಿಚಯ ಮಾಡ್ಕೊಳ್ಳೋಕ್ಕಿಂತ ಪೂರ್ವದಲ್ಲಿ ಈ ನಮ್ಮ ಹಸಿರು ಕ್ರಾಂತಿ ಆದಾಗ 2 ಬೆಳೆಗಳಲ್ಲಿ ನಾವು ಹೊಸ ಕ್ರಾಂತಿಯನ್ನು ಮಾಡ್ಕೊಂಡ್ವಿ. ಅದರಲ್ಲಿ ಭತ್ತ ಮತ್ತು ಗೋಧಿ 2 ಬೆಳೆಗಳಲ್ಲಿ ಸಾಕಷ್ಟು ಏನೋ ಪ್ರಗತಿಯನ್ನು ಸಾಧಿಸಿದ್ದೀವಿ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತಾ ಇದೆ. ಇವತ್ತಿನ ದಿವಸ ಭತ್ತದಲ್ಲಿ ಆದಂಥ ಸಂಶೋಧನೆ ಮತ್ತು ಯಾವುದೇ ಬೆಳೆಗಳಲ್ಲಿ ಆಗಿಲ್ಲ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ. ಯಾಕಂತಂದರೆ ಭತ್ತದಲ್ಲಿ ಸಾವಿರಾರು ತಳಿಗಳು ಬಿಡುಗಡೆ ಆಗಿದೆ. ಆಮೇಲೆ ನಾಟಿಯಿಂದ ಹಿಡ್ಕೊಂಡು ಕಟಾವಿನವರೆಗೂ ಸಾಕಷ್ಟು ಯಾಂತ್ರೀಕರಣ ಬಂದಿದೆ. ಹೀಗಾಗಿ ಭತ್ತ ಇವತ್ತು ಏನು ಅಂತಂದ್ರೆ ಸುಲಭವಾಗಿ ಒಂದು ಮಾಡುವಂಥ ಬೆಳೆ ರೈತರಿಗೆ ಆಗಿದೆ ಅಂತ ಹೇಳಲಿಕ್ಕೆ ಖುಷಿ ಆಗ್ತಾ ಇದೆ. ಹೀಗಾಗಿ ಭತ್ತ ಮಾಡುವಂಥ ರೈತರಿಗೆ ಏನೆಲ್ಲ ಪದ್ಧತಿಗಳು ಇವತ್ತು ಚಾಲ್ತಿಯಲ್ಲಿದೆ ಅನ್ನುವಂಥ ಪರಿಚಯ ಮಾಡಿಕೊಳ್ಳಿಕ್ಕೆ ಇವತ್ತು ವ್ಯವಸ್ಥೆ ಮಾಡಲಾಗಿದೆ. ಆ ಒಂದು ನಿಟ್ಟಿನಲ್ಲಿ ಏನು ಅಂತಂದರೆ ಈ ಒಂದು ಶ್ರೀ ಪದ್ಧತಿ ಅನ್ನುವಂಥ ಭತ್ತದ ಪರಿಚಯವನ್ನು ತಮಗೆ ಮಾಡಿಕೊಳ್ಳಿಕ್ಕೆ ನಾನು ಇಚ್ಛಪಡ್ತಾ ಇದ್ದೀನಿ. ಇದರಲ್ಲಿ ಏನು ಅಂತಂದರೆ ಈ ಶ್ರೀ ಪದ್ಧತಿ ಅಂತಂದರೆ ಏನು ಅನ್ನುವಂಥದ್ದು ಏನು ಹೊಸದೇನಲ್ಲ. ತಾವೇನು ಭತ್ತವನ್ನು ಮಾಡ್ತಾ ಇದ್ದೀರಿ ಅದರಲ್ಲಿ ಏನು ಅಂತಂದರೆ ಎಲ್ಲ ಪರಿಕರಗಳನ್ನು ಕಡಿಮೆ ಮಾಡಿಕೊಂಡು ಹೆಚ್ಚು ಇಳುವರಿಯನ್ನು ಹೇಗೆ ತೆಗಿಬೇಕು ಅನ್ನುವಂಥ ಒಂದು ಮೂಲ ತತ್ವವನ್ನು ಹೊಂದಿರುವಂಥ ಒಂದು ಪದ್ಧತಿ ಶ್ರೀ ಪದ್ಧತಿ ಅಂತ ಹೇಳಲಿಕ್ಕೆ ನಾನು ಇಚ್ಛಪಡ್ತೇನೆ. ಶ್ರೀ ಅಂತಂದರೆ ಸಿಸ್ಟಮ್ ಆಫ್ ರೈಸ್ ಇಂಟೆನ್ಸಿಫಿಕೇಶನ್ ಅಂತೇಳಿ ಅದರ ಅರ್ಥ. ಸಿಸ್ಟಮ್ ಆಫ್ ರೈಸ್ ಇಂಟೆನ್ಸಿಫಿಕೇಶನ್ ಅಂತೇಳಿ ಇದು ಏನು, ಇದು ಶ್ರೀ ಎಲ್ಲಿ ಬಂತು ಹೇಗೆ ಅಂತ ಇತಿಹಾಸವನ್ನು ನಾವು ಕೆದಕಿದಾಗ ಒಟ್ಟು ನಮ್ಮ ಜಗತ್ತಿನಲ್ಲಿ 7 ಖಂಡಗಳಿದೆ ಅನ್ನೋದು ನಮಗೆಲ್ಲ ಗೊತ್ತಿದೆ. ಅದೇ ತೆರನಾಗಿ ಆಫ್ರಿಕಾ ಖಂಡದ ಒಂದು ಪೂರ್ವ ಭಾಗದಲ್ಲಿ ಒಂದು ಏನು ಅಂದರೆ ಐಲ್ಯಾಂಡ್ ಇದೆ. ಆ ಒಂದು ಐಲ್ಯಾಂಡ್ನಲ್ಲಿ ಅಥವಾ ನಡುಗಡ್ಡೆಯಲ್ಲಿ ಹೆನ್ರಿ ಲಲಾನಿ ಅನ್ನುವಂಥ ಒಬ್ಬ ಕ್ರಿಶ್ಚಿಯನ್ ಪಾದ್ರಿಯವರು ಆ ವರ್ಷ ಮಳೆ ಕಡಿಮೆ ಆಗಿ ಬರಗಾಲ ಬಂದಿರುತ್ತೆ. ಅಲ್ಲಿ ಇಲ್ಲಿ ಬಿದ್ದಂಥ ಏನು ಅಂದ್ರೆ ಭತ್ತದ ಕಾಳುಗಳು ಏನಂತಂದ್ರೆ ಮೊಳಕೆ ಹೊಡೆದು ಹುಲಸಾಗಿ ಹುಟ್ಟಿರೋದನ್ನು ಅವರು ನೋಡ್ತಾರೆ ಮಳೆ ಆಶ್ರಿತದಲ್ಲಿ. ಅದನ್ನು ಅವರು ಗಮನಿಸಿ ತುಂಬ ಏನು ಅಂತಂದ್ರೆ ಅದ್ರ ಬಗ್ಗೆ ಆಸಕ್ತಿ ವಹಿಸಿ ಅದು ಏನಂತಂದ್ರೆ ಬೆಳೆ ಮಾಗುವವರೆಗೂ ಅದನ್ನ ಏನಂತಂದ್ರೆ ನಿರ್ವಹಣೆ ಮಾಡಿ ಕಡಿಮೆ ಸ್ವಲ್ಪ ನೀರು ಹಾಕಿ ನಿರ್ವಹಣೆ ಮಾಡಿ ಕಟಾವನ್ನು ಮಾಡ್ಕೊಳ್ತಾರೆ ಅವರು. ಸೊ ಇದು ಏನು ಅಂತಂದ್ರೆ 1980ರಲ್ಲಿ ಅವರು ಈ ಒಂದು ಶ್ರೀ ಪದ್ಧತಿಗೆ ಹುಟ್ಟು ಹಾಕಲಿಕ್ಕೆ ಕಾರಣ ಆದಂಥ ಒಬ್ಬ ಪಾದ್ರಿ ಹೆನ್ರಿ ಲಲಾನಿ ಅನ್ನುವಂಥವ್ರು, ಅದು ಏನು ಆಫ್ರಿಕಾ
ಖಂಡದ ಒಂದು ಪೂರ್ವ ಭಾಗದಲ್ಲಿರುವಂತಹ ನಡುಗಡ್ಡೆಯಲ್ಲಿರುವಂತಹ ಒಂದು ಪ್ರದೇಶದಿಂದ ಈ ಒಂದು ಶ್ರೀ ಪದ್ಧತಿ ಉದಯ ಆಯಿತು ಅಂತ ಹೇಳಿ ಇತಿಹಾಸ ಹೇಳ್ತಾ ಇದೆ. ಇದು ಏನು ಅಂತಂದ್ರೆ ನಮಗೆ 1997ರವರೆಗೂ ಇದರ ಪರಿಚಯ ಆಗಲಿಲ್ಲ. ಯಾಕೆ ಅಂತಂದ್ರೆ ಅದು ಅಲ್ಲೇ ಆಫ್ರಿಕಾ ಖಂಡದ ಒಂದು ಏನು ನಾನು ಈಗ ಹೇಳಿನಲ್ಲ, ಯಾವುದೋ ಮಡಗಾಸ್ಕರ್ ಅನ್ನುವಂಥ ಪ್ರದೇಶದಲ್ಲೇ ಉಳಿತು. ಆದ್ರೆ 1997ರಲ್ಲಿ ಇದ್ರದ್ದು ಏನು ಅಂತಂದ್ರೆ ಪ್ರಚಾರ ಪ್ರಾರಂಭ ಆಯಿತು. ಆಮೇಲೆ ಜಗತ್ತಿನಲ್ಲಿ ಭತ್ತ ಬೆಳೆಯುವಂಥ ಬೇರೆ ಬೇರೆ ರಾಷ್ಟ್ರಗಳಿಗೆ ಇದರ ಪರಿಚಯ ಆಯಿತು. ನಮ್ಮ ಭಾರತಕ್ಕೆ ಬಂದರೆ 2011ರಲ್ಲಿ ಇದರ ಪರಿಚಯ ಆಯಿತು. ಇಲ್ಲಿ ಏನು ಅಂತಂದ್ರೆ ಆಂಧ್ರ ಪ್ರದೇಶದಲ್ಲಿ ಇದನ್ನು ಮೂಲತಃ ಇದರ ಒಂದು ಪರಿಚಯ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ವಿಜ್ಞಾನಿಗಳು. ಆ ಒಂದು ನಿಟ್ಟಿನಲ್ಲಿ ಈ ಪದ್ಧತಿ ಒಂದು ಭತ್ತದ ಬೇಸಾಯ ಚಾಲ್ತಿಯಲ್ಲಿ ಅಲ್ಲಿಂದ ಹಿಡ್ಕೊಂಡು ಇಲ್ಲಿವರೆಗೂ ನಡೀತಾ ಬಂದಿದೆ. ಆದರೆ ಇಲ್ಲೇನು ಅಂತಂದ್ರೆ ವಿಶೇಷತೆಗಳನ್ನು ನಾವು ಗಮನಿಸಬೇಕು ಅನ್ನೋದು ಬಹಳ ಮುಖ್ಯ. ಕಡಿಮೆ ಪರಿಕರಗಳು ಅಂತ ಹೇಳಿದೆ ನಾನು. ಕಡಿಮೆ ಪರಿಕರಗಳನ್ನು ಬಳಕೆ ಮಾಡಿಕೊಂಡು ಬೆಳೆಯುವಂಥ ಒಂದು ಬೆಳೆ. ತಮ್ಮೆಲ್ಲರಿಗೂ ಗೊತ್ತಿದೆ, ಭತ್ತವನ್ನು ಬೆಳಿಲಿಕ್ಕೆ ನಾವು ಏನು ಮಾಡ್ಕೊಳ್ತೀವಿ, 25 kg ಬೀಜ ತಗೊಳ್ತೀವಿ, 3 ಗುಂಟೆ ಜಾಗದಲ್ಲಿ ಏನು ಅಂತಾರೆ ಒಟ್ಟಲು ಪಾತಿ ಮಾಡ್ಕೊಳ್ತೀವಿ. 1 ಎಕರೆ ಸಸಿ ಮಡಿಗೆ ಬೇಕಾದಂಥ 3 ಗುಂಟೆ ಸಸಿ ಮಡಿ ಕ್ಷೇತ್ರದಲ್ಲಿ 25 kg ಬೀಜವನ್ನು ಎರಚಿ ಸಸಿಗಳನ್ನು 25 ದಿವಸದವರೆಗೆ ಬೆಳೆಸಿ ಆಮೇಲೆ ಮುಖ್ಯ ಗದ್ದೆಯಲ್ಲಿ ನಾಟಿ ಮಾಡುವಂಥ ಒಂದು ಸಾಂಪ್ರದಾಯಿಕ ಪದ್ಧತಿ ಏನಿದೆಯಲ್ಲ, ರೈತರು ಇವತ್ತಿನ ದಿವಸ ಅಳವಡಿಸ್ಕೊಂಡಿದ್ದಾರೆ. ರೈತರಿಗೆ ಒಂದು ಕಲ್ಪನೆ ಏನಿದೆ, ಭತ್ತ ಒಂದು ನೀರಿನಲ್ಲಿ ನಿಲ್ಲಿಸುವಂಥ ಒಂದು ಬೆಳೆ ಅನ್ನುವಂಥ ಒಂದು ಕಲ್ಪನೆ ರೈತರಲ್ಲಿ ಇತ್ತು. ಆದರೆ ಇವತ್ತಿನ ದಿವಸ ವಿಜ್ಞಾನ ಏನು ಹೇಳ್ತಾ ಇದೆ, ಅದು ಕೇವಲ ಏನು ನೀರಿನಲ್ಲಿ ಬೆಳೆಯುವಂಥ ಒಂದು ಬೆಳೆ ಅಲ್ಲ, ಅದನ್ನು ಸಾಮಾನ್ಯ ಯಾಕೆ ರಾಗಿ ಇರ್ಬೋದು, ಮುಸ್ಕಿನ ಜೋಳ ಇದೆ, ಅದೇ ಥರನಾಗಿ ಒಣ ಮಣ್ಣಿನಲ್ಲೂ ಕೂಡ ಕಡಿಮೆ ನೀರನ್ನು ಬಳಕೆ ಮಾಡಿಕೊಂಡು ನಾವು ಭತ್ತವನ್ನು ಬೆಳೆಸಬಹುದು ಅನ್ನುವಂಥ ಒಂದು ಸಾಕಷ್ಟು ಸಂಶೋಧನೆ ಮಾಡಿ 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 ಇವತ್ತಿನ ದಿವಸ ಹೊಸ ಹೊಸ ಪದ್ಧತಿಗಳನ್ನು ಬಿಡುಗಡೆ ವಿಜ್ಞಾನಿಗಳು ಮಾಡಿದ್ದಾರೆ ಇವರು. ಹೀಗಾಗಿ ಈಗ ನಾವು ರಾಗಿ ಇರ್ಬೋದು, ಮುಸ್ಕಿನ ಜೋಳ ಇರ್ಬೋದು, ಹೇಗೆ ನಾವು ಬಿತ್ತನೆ ಮಾಡಿ ಬೆಳೆಯನ್ನು ಮಾಡ್ತೇವಲ್ಲ ಅದೇ ಥರನಾಗಿ ನಾವು ಭತ್ತವನ್ನು ಕೂಡ ಮಾಡಲಿಕ್ಕೆ ಅವಕಾಶ ಇದೆ. ಇಲ್ಲೇನು ಅಂತಂದರೆ ಪ್ರತಿ 2ರಿಂದ 3 ದಿವಸಕ್ಕೆ ಒಮ್ಮೆ ನೀರು ಕೊಡಲಿಕ್ಕೆ ನಾವು ವ್ಯವಸ್ಥೆ ಇರಬೇಕಾಗತ್ತೆ. ನಿಮಗೆಲ್ಲ ಗೊತ್ತಿದೆ, ಭತ್ತ ಅಂದ್ಬಿಟ್ಲೆ ಅಚ್ಚುಕಟ್ಟು ಪ್ರದೇಶದಲ್ಲಿ ಬೆಳೆಯುವಂಥ ಬೆಳೆ ಅಂತೇಳಿ ನಾವು ತಿಳ್ಕೊಂಡಿದ್ದೀವಿ. ಅಚ್ಚುಕಟ್ಟು ಪ್ರದೇಶ ಇರ್ಬೋದು, ಕೆರೆ ಕಟ್ಟೆಗಳಿರ್ಬೋದು, ಬೋರ್ವೆಲ್ಗಳಿರ್ಬೋದು, ಹೀಗೆ ಇರುವಂಥ ಪ್ರದೇಶದಲ್ಲಿ ಭತ್ತವನ್ನು ಮಾಡುವಂಥದ್ದು ತುಂಬ ಸಾಂಪ್ರದಾಯಿಕವಾಗಿ ನಾವು ಕಾಣ್ತಾ ಇದ್ದೇವೆ. ಆದರೆ ಈ ವರ್ಷ ತುಂಬ ಒಳ್ಳೆ ಮಳೆ ನಾವು ನಿರೀಕ್ಷೆ ಮಾಡಿದ್ದೀವಿ. ಕಳೆದ ವರ್ಷನೂ ಒಂದು ಒಳ್ಳೆ ಮಳೆ ಆಯಿತು. ಆದರೆ 2023ಕ್ಕೆ ಹೋದರೆ ಮಳೆ ತುಂಬಾ ಕಡಿಮೆ ಆಯಿತು. ಅಂಥ ಒಂದು ಸಂದರ್ಭದಲ್ಲಿ ನಾನು ಭತ್ತ ಮಾಡ್ತೇನೆ ಅನ್ನುವಂಥ ರೈತರಿಗೆ ಈ ಒಂದು ಪದ್ಧತಿ ವರದಾನ ಆಗಿದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹೀಗಾಗಿ ಭತ್ತ ಏನು ಅಂತಂದ್ರೆ ಶ್ರೀ ಪದ್ಧತಿಯ ಮೂಲಕ ಮಾಡುವಂಥ ರೈತರಿಗೆ ಏನು ಅಂತಂದ್ರೆ ಕೆಲವೊಂದು ತತ್ವಗಳನ್ನು ಅವರು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕಾಗತ್ತೆ. ಶ್ರೀ ಪದ್ಧತಿಯಲ್ಲಿ ಏನೆಲ್ಲ ವಿಶೇಷತೆಗಳು ಇದ್ದಾವೆ ಅವುಗಳ ಬಗ್ಗೆ ತಿಳಿಸ್ಕೊಡಿ. ಇಲ್ಲಿ ನೋಡಿ, ಭತ್ತವನ್ನು ತೆಗೆದುಕೊಂಡ್ರೆ ಅದನ್ನ ಒಂದು ವೈಜ್ಞಾನಿಕವಾಗಿ ನಾವು ನೋಡಿದಾಗ, ವಿಜ್ಞಾನಿಗಳ ಒಂದು ಸಂಶೋಧನೆಯ ವೈಜ್ಞಾನಿಕ ಮಾಹಿತಿಯನ್ನು ನಾವು ನೋಡಿದಾಗ, ಭತ್ತ ಏನು ಅಂತಂದ್ರೆ ಕಡಿಮೆ ಅವಧಿಯ ಸಸಿಗಳನ್ನು ನಾವು ನಾಟಿ ಮಾಡೋದ್ರಿಂದ ಅದರಿಂದ ಹೆಚ್ಚು ತೆಂಡೆಗಳನ್ನು ಉತ್ಪಾದನೆ ಮಾಡುವಂಥ ಶಕ್ತಿ ಆ ಒಂದು ಬೆಳೆಯಲ್ಲಿದೆ ಮತ್ತು ಹೆಚ್ಚು ಬೇರುಗಳನ್ನು ಉತ್ಪಾದನೆ ಮಾಡುವಂಥ ಒಂದು ಶಕ್ತಿ ಆ ಬೆಳೆಯಲ್ಲಿ ಇದೆ. ಈ ಎರಡೂ ಪರಿಕಲ್ಪನೆಗಳನ್ನು ಇಟ್ಕೊಂಡು ವಿಜ್ಞಾನಿಗಳು ಈ ಭತ್ತವನ್ನು ನಾವು ಹೇಗೆ ಇನ್ನೂ ಹೆಚ್ಚು ಇಳುವರಿ ತೆಗಿಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಏನು ಅಂತಂದ್ರೆ ಶ್ರೀ ಪದ್ಧತಿಯನ್ನು ಅಳವಡಿಸಿದರು. ಇಲ್ಲಿ ಏನು ಅಂತಂದ್ರೆ ಒಂದು 6 ಪ್ರಮುಖ ತತ್ವಗಳನ್ನು ಅವರು ಹೇಳ್ತಾರೆ. ಅವರು ಏನು ಅಂತಂದ್ರೆ, ಮೊದಲನೇ ತತ್ವ ಏನಂತಂದ್ರೆ, ಸಾಮಾನ್ಯವಾಗಿ ನಾವು ಈ ಒಂದು ಭತ್ತವನ್ನು ಬೆಳಿಬೇಕು ಅಂತಂದ್ರೆ ಕಡಿಮೆ ಅವಧಿಯ ಸಸಿಗಳನ್ನು ನಾವು ನಾಟಿ ಮಾಡುವಂಥ ಒಂದು ತತ್ವ ಇದೆ. ಕಡಿಮೆ ಅವಧಿ ಅಂದ್ರೆ ಎಷ್ಟು? 12 ದಿನದ ಸಸಿಗಳು. ಅತಿ ಹೆಚ್ಚು ಅಂತಂದ್ರೆ 14 ದಿನದ ಸಸಿಗಳನ್ನು ನಾವು ನಾಟಿ ಮಾಡಬೇಕಾಗುತ್ತೆ. ಆ ಒಂದು ಹಂತದಲ್ಲಿ ಆ ಭತ್ತದ ಸಸಿ 2 ಎಲೆಗಳನ್ನು ಹೊಂದಿರುತ್ತೆ, 18ರಿಂದ 20 ಸೆಂಟಿಮೀಟರ್ ಎತ್ತರ ಬೆಳೆದಿರುತ್ತೆ. ಇಂತಹ ಸಸಿಗಳನ್ನು ನಾವು ನಾಟಿ ಮಾಡೋದ್ರಿಂದ ಅವು ಹೆಚ್ಚು ತೆಂಡೆಗಳನ್ನು ಹೊಡಿಲಿಕ್ಕೆ ಒಂದು ಸಾಮರ್ಥ್ಯ ಹೊಂದಿರುತ್ತೆ, ಹೆಚ್ಚು ಬೇರುಗಳನ್ನು ಉತ್ಪಾದನೆ ಮಾಡುವಂಥ ಒಂದು ಸಾಮರ್ಥ್ಯ ಆ ಒಂದು ಸಸಿಯಲ್ಲಿ ಇರುತ್ತೆ ಅನ್ನುವಂಥ ಒಂದು ವೈಜ್ಞಾನಿಕ ಮಾಹಿತಿಯನ್ನು ಹೊರ ಹಾಕಿದ್ದೇವೆ. ಎರಡನೆಯ ತತ್ವ ಏನು ಅಂತಂದ್ರೆ, ನಾವು ನಾಟಿ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ ಆಗಿ ನಾಟಿ ಮಾಡಬೇಕಾಗುತ್ತೆ. ನಾವು ಸಾಮಾನ್ಯ ಪದ್ಧತಿ ಇಲ್ಲಿ ನಾವು ನಾಟಿ ಮಾಡಬೇಕಾದ್ರೆ ಏನಾಗುತ್ತೆ, 25 ಸಸಿಗಳನ್ನು ಏನೋ ಆಳುಗಳ ಮೂಲಕ ಕಿತ್ತು ನಾಟಿ ಮಾಡ್ತಿರ್ತೇವೆ. ನಾಟಿ ಮಾಡಿದ ಮೇಲೆ ಏನು ಅಂತಂದ್ರೆ ಅನೇಕ ಬೇರುಗಳು ಅಲ್ಲೇ ಉಳ್ಕೊಂಡಿರ್ತಾವೆ. ಆಮೇಲೆ ಮುಖ್ಯ ಜಮೀನಿನಲ್ಲಿ ನಾವು ನಾಟಿ ಮಾಡಿದ ಮೇಲೆ 4ರಿಂದ 5 ದಿವಸ ಅದು ಟ್ರಾನ್ಸ್ಪ್ಲಾಂಟಿಂಗ್ ಶಾಕ್ ಅಂತ ಹೇಳ್ತೇವೆ. ನಾಟಿಯ ಒಂದು ಏನಂತಂದ್ರೆ ಒತ್ತಡದ ಒಂದು ಪರಿಸ್ಥಿತಿಯಲ್ಲಿ ಆ ಸಸಿ ಇರುತ್ತೆ.
ಅದು ರಿಕವರಿ ಆಗಬೇಕು ಅಥವಾ ಸುಧಾರಿಸ್ಕೊಳ್ಬೇಕು ಅಂತಂದ್ರೆ ಒಂದು 4-5 ದಿವಸ ಬೇಕಾಗುತ್ತೆ. ಆದರೆ ಸಿಹಿ ಪದ್ಧತಿಯಲ್ಲಿ ನಾವು ಮಣ್ಣಿನ ಸಮೇತ, ಬೇರಿನ ಸಮೇತ ನಾವು ಸಸಿಗಳನ್ನು ಕಿತ್ತುಬಿಟ್ಟು ಜಮೀನಿಗೆ ನಾಟಿ ಮಾಡೋದ್ರಿಂದ ಬೇಗನೆ ಅದು ಸುಧಾರಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಇದರಿಂದ ಹೆಚ್ಚು ಬೇರು ಬೀಳಲಿಕ್ಕೆ ಅವಕಾಶ ಇದೆ. ಇನ್ನು 3ನೇ ತತ್ವ ಏನು ಅಂತಂದ್ರೆ, ಈ ಒಂದು ಪದ್ಧತಿಯಲ್ಲಿ ನಾವು ಹೆಚ್ಚು ಅಂತರದಲ್ಲಿ ನಾಟಿ ಮಾಡುವಂಥ ಒಂದು ವ್ಯವಸ್ಥೆ ಇದೆ. ಅಂದರೆ 30 ಸೆಂಟಿಮೀಟರ್ ಸಾಲಿನಿಂದ ಸಾಲಿಗೆ, 30 ಸೆಂಟಿಮೀಟರ್ ಸಸಿಯಿಂದ ಸಸಿಗೆ ಅಂತರವನ್ನು ಕೊಟ್ಟು ನಾಟಿ ಮಾಡುವಂಥ ಒಂದು ವ್ಯವಸ್ಥೆ ಇಲ್ಲಿ ಇರೋದ್ರಿಂದ ಇಲ್ಲಿ ಸಾಕಷ್ಟು ಗಾಳಿ ಬೆಳಕು ಆ ಒಂದು ಸಸಿಗೆ ಸಿಗೋದ್ರಿಂದ ಹೆಚ್ಚು ಬೆಳವಣಿಗೆ ಆಗಲಿಕ್ಕೆ ಒಂದು ಅವಕಾಶ ಇದೆ. ಆಮೇಲೆ ಇನ್ನು ಕಳೆ ನಿರ್ವಹಣೆಗೆ ಬಂದರೆ, ಇಲ್ಲಿ ನಾವು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಏನಂತಂದರೆ ಸಾಮಾನ್ಯವಾಗಿ ಕಳೆನಾಶಕ ಹೋಗೋದು ನೋಡ್ತಾ ಇದ್ದೀವಿ. ಆದರೆ ಈ ಒಂದು ಪದ್ಧತಿಯಲ್ಲಿ ಕಳೆನಾಶಕದ ಅವಶ್ಯಕತೆ ಇಲ್ಲ. ಯಾಕಂತಂದರೆ ನಾವು 1 ಅಡಿ ಅಂತರದಲ್ಲಿ ಸಾಲು ನಾಟಿ ಮಾಡೋದ್ರಿಂದ ಈ ಪದ್ಧತಿಯಲ್ಲಿ ತನ್ನದೇ ಆದಂಥ ಒಂದು ವಿಶೇಷ ಕಳೆ ಯಂತ್ರವಿದೆ. ಅದು ಕೋನೋ ವೀಡರ್ ಅಂತ ಹೇಳ್ತೇವೆ, ಅಥವಾ ರೋಟೋ ವೀಡರ್ ಅಥವಾ ಕೋನೋ ವೀಡರ್ ನಾವು ಸಾಮಾನ್ಯವಾಗಿ ಬಳಕೆ ಇರುವಂಥ ಒಂದು ವೀಡರ್. ಇದನ್ನು ನಾವು ಏನು ಅಂತಂದ್ರೆ ಆ 2 ಸಾಲುಗಳ ಮಧ್ಯೆ ನಾವು ಚಲನೆ ಮಾಡಿದಾಗ ಇರುವಂಥ ಕಳೆಗಳೆಲ್ಲವೂ ಕೂಡ ಮಣ್ಣಿಗೆ ಸೇರ್ಪಟ್ಟು ನಾವು ಏನು ಕೆಸರುಗದ್ದೆ ಮಾಡಬೇಕಾದ್ರೆ ಕೇಜ್ ವೀಲ್ ಹಾಕಿ ಗದ್ದೆ ಮಾಡ್ತೇವಲ್ಲ, ಅದೇ ಒಂದು ಪರಿಣಾಮ ಈ ಒಂದು ಕಳೆ ನಿರ್ವಹಣೆಯಲ್ಲಿ ಈ ಕೇಜ್ ವೀಲರ್ ಅಥವಾ ಕೋನೋ ವೀಡರ್ ಮೂಲಕ ನಾವು ಮಾಡಲಿಕ್ಕೆ ಅವಕಾಶ ಇದೆ. ಇನ್ನು ನೀರು ನಿರ್ವಹಣೆಗೆ ಬಂದರೆ, ಸಾಮಾನ್ಯವಾಗಿ ಅಚ್ಚುಕಟ್ಟು ಪ್ರದೇಶದಲ್ಲಾಗಲಿ ಕೆರೆ ಕಟ್ಟೆಗಳಲ್ಲಿ ಸಾಕಷ್ಟು ನೀರಿದ್ದಾಗ ರೈತರು ಏನು ಮಾಡ್ತಾರೆ, 1 ಇಂಚು 2 ಇಂಚು ಸತತ ನೀರು ನಿಲ್ಲಿಸಿ ಭತ್ತವನ್ನು ಬೆಳೆಯುವಂಥ ಪದ್ಧತಿ ನಾವು ನೋಡ್ತಾ ಇದ್ದೀವಿ. ಆದರೆ ಈ ಪದ್ಧತಿಯಲ್ಲಿ ಕೇವಲ ತೇವಾಂಶವನ್ನು ಕಾಪಾಡಿಕೊಳ್ಳೋದ್ರಿಂದ ಸಾಕಷ್ಟು ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಜಾಸ್ತಿ ಇರುತ್ತೆ. ಹೀಗಾಗಿ ಪೋಷಕಾಂಶಗಳ ಒಂದು ಲಭ್ಯತೆ ಜಾಸ್ತಿ ಆಗುತ್ತೆ, ಬೇರುಗಳ ಉತ್ಪಾದನೆ ಜಾಸ್ತಿ ಆಗುತ್ತೆ. ಇವೆಲ್ಲ ಕಾರಣಗಳಿಂದ ಬೆಳೆ ಹುಲಸಾಗಿ ಬೆಳೆದು ಹೆಚ್ಚು ಇಳುವರಿ ಕೊಡಲಿಕ್ಕೆ ಅವಕಾಶ ಇದೆ. ಇನ್ನು ಕೊನೆಯದಾಗಿ ನಾನು ಹೇಳೋದೇನು ಅಂತಂದರೆ, ಈ ಒಂದು ಪದ್ಧತಿಯಲ್ಲಿ ಸಾಕಷ್ಟು ನಾವು ಸಾವಯವ ಗೊಬ್ಬರ ಅಥವಾ ಹಸಿರೆಲೆ ಗೊಬ್ಬರಗಳನ್ನು ಬಳಕೆ ಮಾಡ್ಕೊಳ್ಳೋದು ಬಹಳ ಅವಶ್ಯಕತೆ ಇದೆ. ಈ 6 ತತ್ವಗಳನ್ನು ನಾವು ಈ ಪದ್ಧತಿಯಲ್ಲಿ ಮಾಡಬೇಕಾದ್ರೆ ಗಮನದಲ್ಲಿ ಇಟ್ಕೋಬೇಕು. ನಾನು ಇದನ್ನು ಪುನರುಚ್ಚಾರ ಮಾಡ್ತೇನೆ. ಮೊದಲನೇದ್ದು, ಎಳೆ ಸಸಿಗಳನ್ನು ನಾವು ನಾಟಿ ಮಾಡುವಂಥದ್ದು. ಆಮೇಲೆ ತುಂಬ ಕೇರ್ಫುಲ್ ಆಗಿ ಎಳೆ ಸಸಿಗಳನ್ನು ನಾಟಿ ಮಾಡುವಂಥದ್ದು. ಆಮೇಲೆ ಹೆಚ್ಚು ಅಂತರದಲ್ಲಿ ನಾಟಿ ಮಾಡುವಂಥದ್ದು. ಕಳೆ ನಿರ್ವಹಣೆಗೆ ಕೋನೋ ವೀಡರ್ನ ಬಳಕೆ ಮಾಡುವಂಥದ್ದು. ಆಮೇಲೆ ನೀರು ನಿರ್ವಹಣೆಯಲ್ಲಿ ಕೇವಲ ನಾವು ನೀರು ನಿಲ್ಲಿಸದೆ ಭತ್ತವನ್ನು ತೇವಾಂಶವನ್ನು ಕಾಪಾಡಿಕೊಂಡು ಬೆಳೆಸುವಂಥ ಒಂದು ಪದ್ಧತಿ ಇದರಲ್ಲಿದೆ. ಇದರಲ್ಲಿ ಯಥೇಚ್ಛವಾದಂಥ ಸಾವಯವ ಗೊಬ್ಬರಗಳನ್ನು ಬಳಕೆ ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಈ ಒಂದು ಪದ್ಧತಿಯಲ್ಲಿ ಮಾಡೋದ್ರಿಂದ ನಮಗೆ ಹೆಚ್ಚು ಇಳುವರಿ ತೆಗಿಲಿಕ್ಕೆ ಸಾಧ್ಯತೆ ಇದೆ. ಇದಿಷ್ಟು ಶ್ರೀ ಪದ್ಧತಿಯ ವಿಶೇಷತೆಗಳು. ಇನ್ನು ಈ ಶ್ರೀ ಪದ್ಧತಿಯಲ್ಲಿ ನಾವು ಬೆಳೆಯನ್ನ ಮಾಡಬೇಕು ಅಂತ ಹೇಳಿದಾಗ ಸಸಿ ಮಡಿಗಳನ್ನು ಹೇಗೆ ತಯಾರಿಯನ್ನ ಮಾಡಿಕೊಳ್ಬೇಕು? ಈಗ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನಾವು ಸಸಿ ಮಡಿಗಳನ್ನು ಮಾಡಬೇಕು ಅಂತಂದ್ರೆ 1 ಎಕರೆ ಪ್ರದೇಶಕ್ಕೆ ರೈತರಿಗೆ ಗೊತ್ತಿದೆ 3 ಗುಂಟೆ ಅಥವಾ 300 ಮೀಟರ್ ಸ್ಕ್ವೇರ್ ಪ್ರದೇಶ ಬೇಕು ಅಂತೇಳಿ. ಆದರೆ ಈ ಒಂದು ಪದ್ಧತಿಯಲ್ಲಿ 1 ಎಕರೆ ನಾವು ನಾಟಿಗೆ ಸಸಿ ಮಡಿಗಳನ್ನು ಮಾಡ್ಕೋಬೇಕಾದ್ರೆ 40 ಮೀಟರ್ ಸ್ಕ್ವೇರ್ ಪ್ರದೇಶ ಬೇಕಾಗುತ್ತೆ. ಅಂದರೆ 4000 ಮೀಟರ್ ಸ್ಕ್ವೇರ್ ಅಂತಂದ್ರೆ 1 ಎಕರೆ ಅಂತ ಹೇಳ್ತೇವೆ. ಅದರ 1 ಸೆಂಟ್ ಅಂತಂದ್ರೆ 40 ಮೀಟರ್ ಸ್ಕ್ವೇರ್ ಪ್ರದೇಶ ನಮಗೆ ಸಸಿ ಮಡಿ ಬೆಳೆಸಲಿಕ್ಕೆ ಬೇಕಾಗುತ್ತೆ. ಅಂದ್ರೆ ಈ ಸಸಿ ಮಡಿಗಳನ್ನು ಮಾಡ್ಕೊಳ್ಳೋದು ಹೇಗೆ ಅನ್ನುವಂಥ ರೈತರಿಗೆ ಒಂದು ಇದು ಬರುತ್ತೆ, ಪ್ರಶ್ನೆ ಬರುತ್ತೆ. ಇಲ್ಲೇನು ಅಂದ್ರೆ 1 ಮೀಟರ್ ಅಗಲ, 10 ಮೀಟರ್ ಉದ್ದ, ಒಂದು 10 ಸೆಂಟಿಮೀಟರ್ ಎತ್ತರ ಇರುವಂಥ ಸಸಿ ಮಡಿಗಳನ್ನು ಮಾಡ್ಕೋಬೇಕಾಗುತ್ತೆ. ಈ ಥರದ ಅಳತೆಯ 4 ಸಸಿ ಮಡಿಗಳು 1 ಎಕರೆ ಪ್ರದೇಶಕ್ಕೆ ಬೇಕಾದಂಥ ಸಸಿ ಮಡಿಗಳನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗುತ್ತೆ. ಅವರು ಇಲ್ಲಿ ಏನು ಅಂತಂದರೆ ಸಸಿ ಮಡಿಗಳನ್ನು ನಾವು ಮಾಡಬೇಕಾದ್ರೆ ಸಾಕಷ್ಟು ಸಾವಯವ ಗೊಬ್ಬರಗಳನ್ನು ಸಸಿ ಮಡಿಗಳ ಮೇಲೆ ಹಾಕಿ ಅದರ ಮೇಲೆ ಬೀಜಗಳನ್ನು ಚೆಲ್ಲಿ ಪುನಃ ಸ್ವಲ್ಪ ಮಣ್ಣು ಹಾಕೋದ್ರಿಂದ ನಮಗೇನಾಗುತ್ತೆ, ಮಣ್ಣಿನ ಸಮೇತ ನಾವು ಬೇರುಗಳನ್ನು ಬೇರ್ಪಡಿಸಿ ಮುಖ್ಯ ಜಮೀನಿಗೆ ನಾಟಿ ಮಾಡಲಿಕ್ಕೆ ಅವಕಾಶ ಇದೆ. ಹೀಗೆ ಸಸಿಮಡಿಗಳನ್ನ ತಯಾರಿಕೆಯನ್ನ ಮಾಡಿಕೊಂಡು ನಾಟಿಯನ್ನ ಮಾಡಬೇಕಾಗುತ್ತೆ. ಮಣ್ಣಿನ ಸಮೇತ ನಾಟಿ ಮಾಡಬೇಕು ಅಂತ ಹೇಳಿದ್ರಿ. ಇಲ್ಲಿ ಸಸಿಯನ್ನ ಕೀಳುವಂಥದ್ದು ಹೇಗೆ? ನಾವು ಏನು ಅಂತಂದ್ರೆ 10 ಸೆಂಟಿಮೀಟರ್ ಅಂತಂದ್ರೆ 4 ಇಂಚು ಎತ್ತರದ ಸಸಿ ಮಡಿಗಳನ್ನು ಮಾಡ್ಕೊಂಡಿರ್ತೇವೆ. ಇಲ್ಲಿ ಏನು ಅಂತಂದ್ರೆ ಕೆಸರುಗದ್ದೆಗೆ ನಾವು ಏನು ಸಸಿ ಮಡಿಗಳನ್ನು ಮಾಡ್ಕೊಳ್ಳಿಕ್ಕೆ ಸಿದ್ಧತೆ ಮಾಡ್ಕೊಳ್ತೀವಿ ಅದೇ ತರ ಮಾಡ್ಕೋಬೇಕಾಗತ್ತೆ. ಸೊ ಕೆಸರುಗದ್ದೆ ಮಾಡಿಕೊಂಡು ರೋಸ್ ಕ್ಯಾನ್ ಅಥವಾ ಜಾಲರಿಯಿಂದ ನೀರನ್ನು ಹಾಕಬೇಕಾಗತ್ತೆ. 12 ದಿನದವರೆಗೂ ನಾವು ನೀರನ್ನು ಹಾಕೊಂಡು ಇಲ್ಲಿ ಒಂದು ಏನು ಅಂತಂದ್ರೆ ಬೀಜದ ಸಿದ್ಧತೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನಾವು ಏನು ಬೀಜದ ಸಿದ್ಧತೆ ಮಾಡ್ಕೊಳ್ತೇವಲ್ಲ ಅದೇ ತರನಾಗಿ ಇಲ್ಲೂ ಕೂಡ ಮಾಡ್ಕೋಬೇಕಾಗುತ್ತೆ. 12 ಗಂಟೆ ನಾವು ಬೀಜವನ್ನ
ನೆನೆಸಿಬಿಟ್ಟು ಒಂದು 24 ಗಂಟೆ ಬೀಜದ ಏನಂತಂದ್ರೆ ಕುರಿ ಮೊಳಕೆ ಅಥವಾ ಮೊಳಕೆ ಬರುವಂತಹ ಸಂದರ್ಭದಲ್ಲಿ ಅವನ್ನ ತೆಗೆದ್ಬಿಟ್ಟು ವಿರಳವಾಗಿ ನಾವು ಚೆಲ್ಲೋದು ಬಹಳ ಮುಖ್ಯ. ಯಾಕೆ ಅಂತಂದ್ರೆ ನಾವು ಒಂದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ 25 kg ಬೀಜವನ್ನ ಬಳಕೆ ಮಾಡಿದ್ರೆ, ಈ ಶ್ರೀ ಪದ್ಧತಿಯಲ್ಲಿ ಕೇವಲ 2 kg ಬೀಜವನ್ನ ನಾವು ಬಳಕೆ ಮಾಡಬೇಕಾಗತ್ತೆ. ಯಾಕೆ 2 kg ಅಂತಂದ್ರೆ 1 ಎಕರೆ ಪ್ರದೇಶಕ್ಕೆ ನಾವು ಒಂದೊಂದೇ ಸಸಿಯನ್ನ ನಾಟಿ ಮಾಡುವಂತಹದ್ದು ಈ ಪದ್ಧತಿಯಲ್ಲಿ ಒಂದು ವೈಜ್ಞಾನಿಕ ಮಾಹಿತಿ ಇದೆ. ಒಂದೊಂದೇ ಸಸಿ ನಾಟಿ ಮಾಡಬೇಕಾಗತ್ತೆ. ಆ ನಾಟಿ ಮಾಡೋದು ಹೇಗೆ ಅನ್ನೋದನ್ನು ನಾನು ಹೇಳ್ತೇನೆ ಈಗ. ಸೊ ಅದಕ್ಕಿಂತ ಪೂರ್ವದಲ್ಲಿ ಏನಂತಂದ್ರೆ ಇದಿಷ್ಟು ಏನಂತಂದ್ರೆ ಸಸಿ ಮಡಿ ನೀವು ತಯಾರು ಮಾಡ್ಕೊಂಡ್ಮೇಲೆ 12 ದಿವಸಕ್ಕೆ ಸಸಿ ರೆಡಿ ಆಗಿರ್ತಾವೆ. ತಾವು ಕೇಳಿದ ಹಾಗೆ ಈಗ ಸಸಿಗಳನ್ನು ಕೀಳೋದು ಹೇಗೆ ಅಂತೇಳಿ ಏನು ಅಂತಂದ್ರೆ 10 ಸೆಂಟಿಮೀಟರ್ ಎತ್ತರದಲ್ಲಿ ನಾವು ಬೆಡ್ಗಳನ್ನು ಮಾಡ್ಕೊಂಡಿರ್ತೇವೆ. ಆ ಬೇರುಗಳ ಕೆಳಗಡೆ ಒಂದು ಕೈಯನ್ನ ನಾವು ಹಾಕಿಬಿಟ್ಟು ಮಣ್ಣಿನ ಸಮೇತ ಈ ಸಸಿಗಳನ್ನ ಕಿತ್ಕೋಬೇಕಾಗತ್ತೆ. ಕಿತ್ತಂತ ಸಸಿಗಳನ್ನ ಮಣ್ಣಿನ ಸಮೇತ ನಾವು ತೆಗೆದುಕೊಂಡು ಬೇರ್ಪಡಿಸಿ ನಾವು ಮುಖ್ಯ ಭೂಮಿಗೆ ನಾಟಿ ಮಾಡಬೇಕಾಗತ್ತೆ. ಇನ್ನು ಶ್ರೀ ಪದ್ಧತಿಯಲ್ಲಿ ಭತ್ತದ ಸಾಗುವಳಿಯನ್ನ ಮಾಡುವಂತಹ ಸಂದರ್ಭದಲ್ಲಿ ಮುಖ್ಯ ಭೂಮಿಯ ತಯಾರಿಯನ್ನ ನಾವು ಹೇಗೆ ಮಾಡಿಕೊಳ್ಬೇಕು? ಇದು ಏನು ಅಂತಂದ್ರೆ ಅರೆ ನೀರಾವರಿ ಭತ್ತ ಅಂತ ಹೇಳಿ ಕೆಲವು ಕಡೆ ಹೇಳ್ತಾರ, ಆಮೇಲೆ ಬೇರೆ ಬೇರೆ ಶ್ರೀ ಪದ್ಧತಿ ಅಂತಲೂ ಹೇಳ್ತಾರ. ಏನೆಲ್ಲ ಹೆಸರುಗಳಿಂದ ಕರೆದ್ರೂ ಕೂಡ ಮುಖ್ಯವಾಗಿ ಇರುವಂತ ತತ್ವ ಏನು ಅಂತಂದ್ರೆ ಭೂಮಿಯನ್ನ ಕೆಸರುಗದ್ದೆ ಮಾಡಲೇಬೇಕು. ಅಂದ್ರೆ ಸಾಂಪ್ರದಾಯಿಕ ಪದ್ಧತಿಯಲ್ಲಿ 4-5 ದಿವಸ ನೀರು ನಿಲ್ಲಿಸ್ತೇವೆ. ಹಿಂದಿನ ಬೆಳೆ ಕಟಾವಾದ್ಮೇಲೆ 4-5 ದಿವಸ ನೀರು ನಿಂದಿರಿಸ್ತೇವೆ. ಆಮೇಲೆ ಏನಾಗುತ್ತೆ, ಕೇಜ್ ವೀಲ್ ಹಾಕಿ 2-3 ಸರಿ ಕೇಜ್ ವೀಲ್ ಹಾಕಿ ನಾವು ಕೆಸರು ಗದ್ದೆ ಮಾಡಿಕೊಂಡು ಹಲಗೆಯಿಂದ ನಾವು ಸಮತಟ್ಟು ಮಾಡಿಕೊಂಡು ಗದ್ದೆಯನ್ನು ನಿರ್ಮಾಣ ಮಾಡ್ಕೊಳ್ತೇವೆ. ಅದೇ ತೆರನಾಗಿ ಇಲ್ಲೂ ಕೂಡ ಮಾಡಬೇಕಾಗುತ್ತೆ. ಇಲ್ಲಿ ಒಂದು ವಿಶೇಷತೆ ಏನು ಅಂತಂದ್ರೆ ಭೂಮಿಯನ್ನು ತಯಾರು ಮಾಡಿದ ಮೇಲೆ ನಮಗೇನು ಬೇಕು, 30 ಸೆಂಟಿಮೀಟರ್ ಸಸಿಯಿಂದ ಸಸಿಗೆ ಮತ್ತು 30 ಸೆಂಟಿಮೀಟರ್ ಸಾಲಿಂದ ಸಾಲಿಗೆ ಅಂತರ ಕೊಟ್ಟು ಒಂದೇ ಸಸಿಯನ್ನ ನಾಟಿ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ಕೋಬೇಕಾಗುತ್ತೆ. ಅದನ್ನ ಮಾಡ್ಕೋಬೇಕು ಅಂತಂದ್ರೆ ನಮಗೊಂದು ಗ್ರಿಡ್ ಮಾರ್ಕರ್ ಒಂದು ಯಂತ್ರ ಬೇಕಾಗುತ್ತೆ. ಗ್ರಿಡ್ ಮಾರ್ಕರ್ ಅಂತಂದ್ರೆ ಭೂಮಿಯ ಮೇಲೆ ಮಾರ್ಕ್ ಮಾಡುವಂತ ಒಂದು ಯಂತ್ರ ಇದು. ಸೊ ಇದನ್ನ ನಾವು ಏನು ಕೆಸರು ಗದ್ದೆ ಮೇಲೆ ಎಳ್ಕೊಂತ ಹೋದಾಗ ಪಗಡೆ ಆಕಾರದಲ್ಲ ಮಾರ್ಕ್ಗಳು ಆ ಒಂದು ಗದ್ದೆಯ ಮೇಲೆ ಮೂಡುತ್ತೆ. ಎಲ್ಲಿ ನಮಗೆ ಇಂಟರ್ಸೆಪ್ಟಿಂಗ್ ಪಾಯಿಂಟ್ ಅಥವಾ ಎಲ್ಲಿ ನಿಮ್ಗೆ ಖಾನಿ ಇರುತ್ತಲ್ಲ, ಅಲ್ಲಿ ಮೂಲೆ ಇರುತ್ತಲ್ಲ, ಆ ಮೂಲೆಯಲ್ಲಿ ಮಣ್ಣಿನ ಸಮೇತ ನೀವು ಸಸಿಯನ್ನು ಇಟ್ಟು ಬಿಟ್ರೆ ಸಾಕಾಗುತ್ತೆ. ಅದನ್ನೇನು ಬೇರೆಯಿಂದ ಒತ್ತುವುದು ಬೇಕಾಗಿಲ್ಲ, ಜಸ್ಟ್ ನೀವು ಮಣ್ಣಿಗೆ ಕಾಂಟ್ಯಾಕ್ಟ್ ಬಂದರೂ ಸಾಕು. ಆಮೇಲೆ 2 ಮೀಟರ್ ಆದ ಮೇಲೆ ನಾವು ಏನಂತಂದ್ರೆ ಸಣ್ಣ ಕಿರುಗಾಲುವೆಯನ್ನು ಮಾಡಿಕೊಂಡು ಹೆಚ್ಚಾದ ನೀರನ್ನು ಹೊರಗಡೆ ತೆಗಿಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೋಬೇಕಾಗುತ್ತೆ. ಈ ಥರ ನಾವು ಏನಂತಂದ್ರೆ ಭೂಮಿ ಸಿದ್ಧತೆ ಮಾಡಿಕೊಂಡು ನಾಟಿ ಮಾಡ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ಕೋಬೇಕಾಗತ್ತೆ. ಇನ್ನು ಶ್ರೀ ಪದ್ಧತಿಯ ಭತ್ತದ ಸಾಗುವಳಿಯಲ್ಲಿ ಪೋಷಕಾಂಶಗಳ ನಿರ್ವಹಣೆಯನ್ನ ಯಾವ್ಯಾವ ಸಂದರ್ಭಕ್ಕೆ ಹೇಗೆ ಮಾಡಬೇಕಾಗುತ್ತೆ? ಈಗ ಏನು ಅಂತಂದ್ರೆ ಭತ್ತ ಬೆಳೆಯುವಂತ ರೈತರಿಗೆ ಏನು ಪೋಷಕಾಂಶ ಬಳಕೆ ಮಾಡ್ತಾ ಇದ್ರಲ್ಲ, ಅದೇ ಪೋಷಕಾಂಶಗಳನ್ನು ಇದಕ್ಕೂ ಕೂಡ ಬಳಕೆ ಮಾಡಬೇಕಾಗುತ್ತೆ. 40 kg ಸಾರಜನಕ, 20 kg ರಂಜಕ, 20 kg ಪೊಟ್ಯಾಶ್ ಇರುವಂತ ಪೋಷಕಾಂಶಗಳನ್ನು ನಾವು ಬಳಕೆ ಮಾಡಬೇಕಾಗುತ್ತೆ. ಇಲ್ಲಿ ಏನಂತಂದ್ರೆ ತಳಗೊಬ್ಬರವಾಗಿ ಅಂದ್ರೆ ನಾವು ನಾಟಿ ಮಾಡುವಂತ ಸಂದರ್ಭದಲ್ಲಿ 20 kg ಸಾರಜನಕ, 20 kg ರಂಜಕ ಮತ್ತು 20 kg ಪೊಟ್ಯಾಶ್ ಇರುವಂತ ಮೂಲ ಗೊಬ್ಬರಗಳನ್ನ ನಾವು ಅಲ್ಲಿಗೆ ಹಾಕಬೇಕಾಗುತ್ತೆ. ತಮಗೆಲ್ಲ ಗೊತ್ತಿದೆ 20-20 ಮಾರುಕಟ್ಟೆಯಲ್ಲಿ ಸಿಗುತ್ತೆ. ಅದರ ಜೊತೆ ಒಂದು 20 kg ಪೊಟ್ಯಾಶ್ ಮಿಶ್ರಣ ಮಾಡಿ 2 ಮೂಟೆ ನಾವು 1 ಎಕರೆ ಪ್ರದೇಶಕ್ಕೆ ಹಾಕೋದ್ರಿಂದ ನಾವು ಶಿಫಾರಸು ಮಾಡಿದಂಥ ಪೋಷಕಾಂಶಗಳು ಏನಿದೆ ಅಷ್ಟು ಕೊಟ್ಟ ಹಾಗೆ ಆಗುತ್ತೆ. ಸೊ ಇಷ್ಟು ಮಾಡ್ಕೊಂಡ್ರೆ ಏನಂತಂದ್ರೆ ಆ ಒಂದು ಬೆಳೆಗೆ ಬೇಕಾದಂಥ ಪೋಷಕಾಂಶ ಕೊಟ್ಟ ಹಾಗೆ ಆಗುತ್ತೆ. ಇದ್ರ ಜೊತೆಗೆ 2 ಅಥವಾ 3 ಬೆಳೆ ಆದಮೇಲೆ ಪ್ರತಿ ಎಕರೆಗೆ 8 kg ಸತುವಿನ ಸಲ್ಫೇಟ್ ಅನ್ನು ಕೂಡ ನಾವು ಶಿಫಾರಸು ಮಾಡಿದ್ದೀವಿ. ಯಾಕಂತಂದ್ರೆ ನಮ್ಮ ಒಂದು ಕರ್ನಾಟಕದ ಮಣ್ಣಿನಲ್ಲಿ ಸತುವಿನ ಕೊರತೆ, ಬೋರಾನ್ ಕೊರತೆ ಸಾಕಷ್ಟಿದೆ. ಹೀಗಾಗಿ ಸತುವಿನ ಸಲ್ಫೇಟ್ ಅನ್ನು ಕೂಡ ಪ್ರತಿ ಎಕರೆಗೆ 8 kg ಅಷ್ಟು ನಾಟಿ ಮಾಡುವಂತ ಒಂದು ಸಂದರ್ಭದಲ್ಲಿ ಹಾಕೋದು ಹೆಚ್ಚು ಸೂಕ್ತ ಅಂತೇಳಿ ನಾವು ಶಿಫಾರಸು ಮಾಡಿದ್ದೀವಿ. ಅದನ್ನು ಕೂಡ ಮಾಡ್ಕೊಳ್ಳಿ. ಇನ್ನು ಏನು ಅಂತಂದ್ರೆ 40 kg ನಾನು ಸಾರಜನಕ ಹೇಳಿದ್ದೆ, ಅದರಲ್ಲಿ ಕೇವಲ 20 kg ಮೂಲ ಗೊಬ್ಬರವಾಗಿ ಹಾಕೊಂಡ್ಬಿಟ್ರಿ, ಇನ್ನು ಉಳಿದಿದ್ದು 20 kg ಉಳಿತು. ಅದನ್ನು ಯಾವಾಗ ಹಾಕಬೇಕು ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಆ ಒಂದು ಸಂದರ್ಭ ನೋಡಿದಾದ್ರೆ ನಾವು ನಾಟಿ ಮಾಡಿದ 30 ದಿವಸದ ನಂತರ ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಬೇರುಗಳನ್ನು ಬಿಟ್ಟಿರುತ್ತೆ, ತೆಂಡೆಗಳನ್ನು ಹೊಡಿಲಿಕ್ಕೆ ಅದು ಸಿದ್ಧತೆ ಮಾಡ್ಕೊಳ್ಳಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಆ ಬೆಳೆಗೆ ಸಾರಜನಕದ ಅವಶ್ಯಕತೆ ತುಂಬಾ ಇರುತ್ತೆ. ಆವಾಗ ಒಂದು 10 kg ಅಷ್ಟು ಉಳಿದ ಏನು 20 kg ಇತ್ತಲ್ಲ ಅದರಲ್ಲಿ ಒಂದು 10 kg ಅರ್ಧ ಭಾಗ 10 kg ಅಷ್ಟು ಸಾರಜನಕವನ್ನು ನಾವು ಮೇಲು ಗೊಬ್ಬರವಾಗಿ ಕೊಡೋದು ಹೆಚ್ಚು ಸೂಕ್ತ. ಇನ್ನು ನಾಟಿ ಮಾಡಿದ ಒಂದು ಏನು ಅಂತಂದ್ರೆ 60 ದಿವಸಕ್ಕೆ ಆ ಒಂದು ಟೈಮ್ನಲ್ಲಿ ಏನಾಗುತ್ತೆ, ತೆಂಡೆ ಹೊರಗೆ ಬರಲಿಕ್ಕೆ ಪ್ರಾರಂಭ ಆಗಿರುತ್ತೆ. ಸೊ ಆ ಒಂದು ಹಂತದಲ್ಲಿ
ಕೂಡ ಸಾರಜನಕದ ಅವಶ್ಯಕತೆ ತುಂಬಾ ಇರುತ್ತೆ. ಯಾಕಂತಂದ್ರೆ ಯಾವುದೇ ಒಂದು ಬೆಳೆ ಅಥವಾ ಅದರಲ್ಲಿ ಕೂಡ ಭತ್ತದ ಬೆಳೆ ಏನು ಅಂತಂದ್ರೆ ವಿಶೇಷವಾಗಿ ಈ ಗರ್ಭಾಂಕುರ ಹೊರಗೆ ಬರಬೇಕಾದ್ರೆ ಆ ಗರ್ಭಾಂಕುರದ ಮೇಲೆ ಅಥವಾ ತೆನೆಯ ಮೇಲೆ ಎಷ್ಟು ಕಾಳುಗಳನ್ನ ಇಟ್ಕೋಬೇಕು ಅನ್ನೋದು ಆ ಒಂದು ಸಸ್ಯದಲ್ಲಿರುವಂಥ ಸಾರಜನಕದ ಅಂಶದ ಮೇಲೆ ಅವಲಂಬನೆ ಆಗಿರುತ್ತೆ. ಹೀಗಾಗಿ ಉಳಿದಂಥ 10 kg ಸಾರಜನಕವನ್ನು ಆ ಒಂದು ಹಂತದಲ್ಲಿ ಅಂದ್ರೆ 60 ದಿವಸದ ಒಂದು ವೇಳೆಯಲ್ಲಿ ನಾವು 10 kg ಸಾರಜನಕವನ್ನು ಮೇಲುಗೊಬ್ಬರವಾಗಿ ಕೊಟ್ಟು ನಾವು ಕೋನೋವೀಡರ್ ಹಾಕೋದ್ರಿಂದ ನಾವು ಒಂದು ಒಳ್ಳೆಯ ಇಳುವರಿ ತೆಗಲಿಕ್ಕೆ ಸಾಧ್ಯತೆ ಇದೆ. ಇದಿಷ್ಟು ಏನು ಅಂತಂದ್ರೆ ಪೋಷಕಾಂಶಗಳ ಒಂದು ನಿರ್ವಹಣೆ ಅಂತೇಳಿ ಹೇಳ್ಬೋದು. ಭತ್ತದ ಬೆಳೆಯಲ್ಲಿ ಸಾಮಾನ್ಯವಾಗಿ ನೀರನ್ನು ನಿಲ್ಲಿಸ್ತಕ್ಕಂಥದ್ದು ಕಳೆಯನ್ನು ನಿರ್ವಹಣೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ. ಇಲ್ಲಿ ನೀರನ್ನು ನಿಲ್ಲಿಸುವಂಥದ್ದು ಪದ್ಧತಿ ಇಲ್ಲ. ಹಾಗಾಗಿ ಈ ಶ್ರೀ ಪದ್ಧತಿಯಲ್ಲಿ ಕಳೆ ನಿರ್ವಹಣೆಯನ್ನು ಹೇಗೆ ಮಾಡಬೇಕಾಗುತ್ತೆ? ಖಂಡಿತ ಈ ಒಂದು ಪದ್ಧತಿಯಲ್ಲಿ ಏನು ಅಂತಂದ್ರೆ ಕಳೆಗಳು ಹೆಚ್ಚಿಗೆ ಬರೋದು ಸಾಮಾನ್ಯವಾಗಿ ನೋಡಿದ್ದೇವೆ ನಾವು. ಇಲ್ಲೇನು ಅಂತಂದ್ರೆ ನಾವು ನಾಟಿ ಮಾಡಿದ 10 ದಿವಸದ ನಂತರ ಕೋನೋವೀಡರ್ ಅಂತೇಳಿ ಅದಕ್ಕೇನು ಭಾಳ ಖರ್ಚಿಲ್ಲ, 250 ರೂಪಾಯಿ ಒಂದು ಕೋನೋವೀಡರ್ ನಮಗೆ ಸಿಗುತ್ತೆ ಮಾರುಕಟ್ಟೆಯಲ್ಲಿ. ಒಬ್ಬ ಮನುಷ್ಯ ಒಂದು ದಿವಸಕ್ಕೆ 1/2 ಎಕರೆ ಕೋನೋವೀಡರ್ ಮೂಲಕ ನಾವು ಕಳೆಗಳನ್ನು ಅಂತರ ಬೇಸಾಯ ಮೂಲಕ ತೆಗಿಲಿಕ್ಕೆ ಅವಕಾಶ ಇದೆ. ಆಮೇಲೆ ನಾವು 30 ಸೆಂಟಿಮೀಟರ್ ಸಾಲಿನಿಂದ ಸಾಲಿಗೆ, 30 ಸೆಂಟಿಮೀಟರ್ ಸಸಿಯಿಂದ ಸಸಿಗೆ ಪಗಡೆ ಆಕಾರದಲ್ಲಿ ನಾವು ಏನು ಅಂತ ಚೌಕಾಕಾರದಲ್ಲಿ ನಾಟಿ ಮಾಡೋದ್ರಿಂದ ಎರಡೂ ಮಗ್ಗಲದಲ್ಲಿ ಎರಡು ಸಾಲಿನಿಂದ ಸಾಲಿಗೆ ಅಥವಾ ಈ ಕಡೆಯಿಂದನೂ ಕೂಡ ನಾವು ಈ ಕೋನೋವೀಡರ್ ಪಾಸ್ ಮಾಡೋದ್ರಿಂದ ಕಳೆಗಳನ್ನು ಸಂಪೂರ್ಣವಾಗಿ ಹತೋಟಿ ಮಾಡಲಿಕ್ಕೆ ಅವಕಾಶ ಇದೆ. ಈ ಕಳೆಗಳನ್ನು ನಾವು ಮಣ್ಣಿಗೆ ಪುನಃ ಸೇರಿಸೋದ್ರಿಂದ ಸಾಕಷ್ಟು ಸಾವಯವ ಪದಾರ್ಥ ಆ ಒಂದು ಭತ್ತದ ಬೆಳೆಗೆ ಸಿಗುವಂಥ ಒಂದು ಏನು ವೈಜ್ಞಾನಿಕ ಮಾಹಿತಿ ಕೂಡ ನಾವು ಅಧ್ಯಯನ ಮಾಡಿದ್ದೇವೆ. ಹೀಗಾಗಿ ಕಳೆಯನ್ನು ನಾವು ನಿರ್ವಹಣೆ ಮಾಡಬೇಕಾದ್ರೆ ಇಲ್ಲಿ ಕಳೆನಾಶಕಗಳ ಅವಶ್ಯಕತೆ ಇಲ್ಲ. ಕೇವಲ ಏನು ಅಂತಂದ್ರೆ ಕೋನೋವೀಡರ್ಗಳ ಮೂಲಕ ನಾಟಿ ಮಾಡಿದ 10 ದಿವಸದ ನಂತರ ಕೋನೋವೀಡರ್ ಪಾಸ್ ಮಾಡುವಂಥದ್ದು, ಪುನಃ 10 ದಿವಸದ ನಂತರ ಮತ್ತೊಮ್ಮೆ ಮಾಡೋದು. ಅಂದರೆ ಒಂದು ಬೆಳೆಯ ಅವಧಿಯಲ್ಲಿ 4 ಬಾರಿ ನಾವು ಕೋನೋವೀಡರ್ಗಳನ್ನು ಬಳಕೆ ಮಾಡೋದ್ರಿಂದ ಈ ಒಂದು ಕಳೆ ನಿರ್ವಹಣೆಯನ್ನು ಸಂಪೂರ್ಣ ಹತೋಟಿ ಮಾಡಲಿಕ್ಕೆ ಅವಕಾಶ ಇದೆ ಅಂತೇಳಿ ಹೇಳಿ ಬಯಸ್ತೀವಿ. ಇನ್ನು ಶ್ರೀ ಪದ್ಧತಿಯ ಭತ್ತದ ಸಾಗುವಳಿಯಲ್ಲಿ ನೀರಿನ ನಿರ್ವಹಣೆಯನ್ನ ಹೇಗೆ ಮತ್ತೆ ಯಾವ್ಯಾವ ಸಂದರ್ಭಕ್ಕೆ ಮಾಡಬೇಕಾಗುತ್ತೆ? ಸಾಮಾನ್ಯವಾಗಿ ತಮಗೆಲ್ಲ ಗೊತ್ತಿದೆ, 1 ಎಕರೆ ಭತ್ತ ಬೆಳಲಿಕ್ಕೆ 56 ಲಕ್ಷ ಲೀಟರ್ ನೀರು ಬೇಕು ಅಂತ ಹೇಳ್ತೀವಿ. 1 kg ಭತ್ತವನ್ನು ಉತ್ಪಾದನೆ ಮಾಡಲಿಕ್ಕೆ 2000ರಿಂದ 3000 ಲೀಟರ್ ನೀರು ಬೇಕು ಅಂತೇಳಿ ವೈಜ್ಞಾನಿಕವಾಗಿ ನಾವು ಹೇಳ್ತೇವೆ ಇವರು. ಆದರೆ ಈ ಪದ್ಧತಿಯಲ್ಲಿ ಏನು ಅಂತಂದ್ರೆ ನಮಗೆ ನೀರನ್ನು ಬಹಳ ಕಡಿಮೆ, ಏನು ಅಂತಂದ್ರೆ ಕೇವಲ ತೇವಾಂಶವನ್ನು ಕಾಪಾಡಿಕೊಂಡು ಭತ್ತವನ್ನು ಬೆಳೀತಾ ಇರೋದ್ರಿಂದ ಅರ್ಧದಷ್ಟು ನೀರನ್ನು ಉಳಿತಾಯ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅಂದ್ರೆ 25 ಲಕ್ಷ ಲೀಟರ್ ನೀರು 1 ಎಕರೆಗೆ ಸಾಕಾಗುತ್ತೆ ಇವರು. ಇಷ್ಟು ನೀರನ್ನು ನಿರ್ವಹಣೆ ಮಾಡೋದು ಹೇಗೆ ಅಂತಂದ್ರೆ ನಾವು ಈಗಾಗಲೇ ಏನು ಕೆಸರುಗದ್ದೆ ಮಾಡ್ಕೊಂಡು ನಾಟಿ ಮಾಡಿರ್ತೇವಲ್ಲ, ಅದೇ ತೇವಾಂಶವನ್ನು ಬೆಳೆ ಕಟಾವು ಆಗುವವರೆಗೂ ನಿರ್ವಹಣೆ ಮಾಡ್ಕೊಂಡು ಹೊರ ಸಾಕು. ಅಂದ್ರೆ ಒಂದು 3ರಿಂದ 4 ದಿವಸ ಅಂತರದಲ್ಲಿ ಒಂದೊಂದು ನೀರಾವರಿ ಮಾಡಿದರೆ ನಾವು ನೀರು ನಿಲ್ಲಿಸದೆ ಏನು ಅಂದ್ರೆ ತೇವಾಂಶವನ್ನು ಕಾಪಾಡಿಕೊಂಡು ಹೆಚ್ಚಾದ ನೀರನ್ನು ಪುನಃ ನಾವು ಭೂಮಿಯಿಂದ ಹೊರಗೆ ತೆಗಿಬೇಕಾಗುತ್ತೆ. ಆ ಒಂದು ಜಾಣತನದಿಂದ ನಾವು ನೀರು ನಿರ್ವಹಣೆ ಮಾಡಬೇಕಾಗುತ್ತೆ. ಕಡಿಮೆ ನೀರು ನಾವು ಮಾಡೋದ್ರಿಂದ ಏನಾಗುತ್ತೆ ಅನ್ನುವಂಥ ಒಂದು ವಿಚಾರ ತಮಗೆ ಹೇಳ್ತೇನೆ ಇಲ್ಲಿ. ಈ ಒಂದು ಕಡಿಮೆ ನೀರನ್ನು ನಾವು ಬಳಕೆ ಮಾಡ್ಕೊಳ್ಳೋದ್ರಿಂದ, ಆ ಒಂದು ಕಡಿಮೆ ಅವಧಿಯ ಸಸಿಗಳನ್ನು ನಾವು ನಾಟಿ ಮಾಡೋದ್ರಿಂದ ಒಂದು ಭತ್ತದ ಸಸಿ, ಒಂದೇ ಒಂದು ಸಸಿ ನೀವು ನೋಡಿದರೆ ಅದು ಎಷ್ಟು ತೆಂಡೆ ಒಡೆಯುವಂಥ ಸಾಮರ್ಥ್ಯ ಇದೆ ಅನ್ನುವಂಥ ಒಂದು ವಿಜ್ಞಾನವನ್ನು ನೋಡಿದಾಗ ಅದರ ಸಾಮರ್ಥ್ಯ 100 ತೆಂಡೆಗಳನ್ನು ಒಡೆಯುವಂಥ ಒಂದು ಸಾಮರ್ಥ್ಯವನ್ನು ನಾವು ಕಂಡುಕೊಂಡಿದ್ದೇವೆ. ನಾವು ಜಮೀನಲ್ಲಿ ಲೆಕ್ಕಾಚಾರ ಮಾಡಿದಾಗ 50-60 ಸಸಿಯ ತೆಂಡೆಗಳನ್ನು ಕೂಡ ಎನಿಸಿದ್ದೇವೆ ಇವರು. ಅವರೇಜ್ ತಗೊಂಡ್ರೂ ಕೂಡ 30 ತೆಂಡೆಗಳು ಇದೇ ಇರುತ್ತೆ. ಹೀಗಾಗಿ ಶ್ರೀ ಪದ್ಧತಿಯಲ್ಲಿ ಸಾಮಾನ್ಯ ಪದ್ಧತಿಗಿಂತ ಹೆಚ್ಚು ಇಳುವರಿ. ಯಾಕೆ ಅಂತಂದ್ರೆ ಇಲ್ಲಿ ತೆಂಡೆಗಳ ಸಂಖ್ಯೆ ಜಾಸ್ತಿ ಇರುತ್ತೆ, ತೆನೆಗಳ ಒಂದು ಸಂಖ್ಯೆ ಜಾಸ್ತಿ ಇರುತ್ತೆ, ತೆನೆಯಲ್ಲಿರುವಂಥ ಕಾಳುಗಳ ಗಾತ್ರ ಜಾಸ್ತಿ ಇರುತ್ತೆ, ಕಾಳುಗಳ ತೂಕ ಜಾಸ್ತಿ ಆಗುತ್ತೆ. ಹೀಗಾಗಿ ಒಟ್ಟಾರೆ ಏನು ಅಂತಂದ್ರೆ ಅದು ಇಳುವರಿಯ ಮೇಲೆ ಪರಿಣಾಮ ಬೀರುತ್ತೆ ಅವರು. ಇನ್ನು ಶ್ರೀ ಪದ್ಧತಿಯಲ್ಲಿ ಬೆಳೆದಂತಹ ಭತ್ತದ ಬೆಳೆ ಏನಿದೆಯೋ ಇದರ ಕಟಾವು ಮತ್ತೆ ಒಕ್ಕಣೆಯನ್ನ ಯಾವ ಸಂದರ್ಭಕ್ಕೆ ಮಾಡಬೇಕು, ಹೇಗೆ ಭಿನ್ನವಾಗಿ ಮಾಡಬೇಕಾಗುತ್ತೆ? ಇಲ್ಲಿ ರೈತರಿಗೆ ನಾನು ಒಂದು ವಿಷಯ ಹೇಳೋದು ಮರ್ತೆ ಇವರು. ಈಗ ರೈತರು ಒಂದು ಪ್ರಶ್ನೆ ಬರುತ್ತೆ, ಯಾವ ಭತ್ತದ ತಳಿಯನ್ನ ಈ ಒಂದು ಬೆಳೆ ಮಾಡಲಿಕ್ಕೆ ನಾನು ಬಳಸಬೇಕು ಅನ್ನುವಂಥದ್ದೊಂದು ಪ್ರಶ್ನೆ ಬರುತ್ತೆ. ಸೊ ನಮ್ಮ ಭತ್ತದಲ್ಲಿ ಏನಂತಂದ್ರೆ ದೀರ್ಘಾವಧಿ ತಳಿಗಳಿದಾವು, ಮಧ್ಯಮಾವಧಿ ತಳಿಗಳಿದಾವು, ಅಲ್ಪಾವಧಿ ತಳಿಗಳು ಇದಾವೆ. ದೀರ್ಘಾವಧಿ ತಳಿಗಳು ಅಂತ 150-55 ದಿವಸಕ್ಕೆ ಕಟಾವಿಗೆ ಬರುವಂಥ ತಳಿಗಳಿದಾವೆ. ಜಯ ಇರ್ಬೋದು, ಇಂಟಾನ್ ಇರ್ಬೋದು, ತುಂಗ ಇರ್ಬೋದು, ಪ್ರಕಾಶ್ ಇರ್ಬೋದು, ಮಂಡ್ಯ ವಿಜಯ, ಇವೆಲ್ಲ ಏನಂದ್ರೆ ದೀರ್ಘಾವಧಿ ತಳಿಗಳು. ಮಧ್ಯಮಾವಧಿ ತಳಿಗಳು ಅಂತಂದ್ರೆ 1010 ಇರ್ಬೋದು, ಆಮೇಲೆ 1001 ಇರ್ಬೋದು, ದಕ್ಷ ಇರ್ಬೋದು, ಆಮೇಲೆ JGL 1798 ಇರ್ಬೋದು. ಇವೆಲ್ಲ ಏನು ಅಂತಂದ್ರೆ 130-135 ದಿವಸಕ್ಕೆ ಕಟಾವಿಗೆ ಬರುವಂಥ
ತಳಿಗಳು. ಇನ್ನು ನಾವು 100-115 ದಿವಸಕ್ಕೆ ಬರುವಂಥ ಭತ್ತದ ತಳಿಗಳು ಕೂಡ ನಮ್ಮಲ್ಲಿ ಲಭ್ಯ ಇದೆ. ರಾಶಿ, ಮಂಗಳ ಅನ್ನುವಂಥ ತಳಿಗಳು ಕೂಡ ಇದೆ. ಈ ಒಂದು ಪದ್ಧತಿಯಲ್ಲಿ ಇವನ್ನ ಇನ್ನು 2 ಸಂಕರಣ ತಳಿಗಳನ್ನು ಹೇಳೋದು ಮರ್ತೆ, KRH2 ಮತ್ತು KRH4 ಅನ್ನುವಂಥ 2 ಸಂಕರಣ ತಳಿಗಳು ಅಥವಾ ಹೈಬ್ರಿಡ್ ತಳಿಗಳು ಕೂಡ ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರದಿಂದ ಬಿಡುಗಡೆಯಾಗಿದೆ. ಅವು ಕೂಡ ಏನು ಅಂದರೆ ಈ ಒಂದು ಪದ್ಧತಿಯಲ್ಲಿ ಬಳಕೆ ಆಗಲಿಕ್ಕೆ ಅವಕಾಶ ಇದೆ. ಈ ಒಂದು ಪದ್ಧತಿಯಲ್ಲಿ ನಿಮಗೇನು ಹೇಳೋದಂತಂದರೆ, ಕಡಿಮೆ ಬೀಜ, ನಾನು ಹೇಳಿದ್ದು 1 ಎಕರೆಗೆ 2 kg ಬಳಕೆ ಮಾಡ್ಕೊಳ್ಳೋದ್ರಿಂದ ಯಾವುದೇ ತಳಿಗಳನ್ನು ಬಳಕೆ ಮಾಡಿಕೊಂಡು ನಾವು ಈ ಬೆಳೆಯನ್ನು ಮಾಡಬಹುದಾಗಿದೆ. ಇದಕ್ಕೆ ದೀರ್ಘಾವಧಿ ತಳಿಗಾಗಲಿ, ಅಲ್ಪಾವಧಿ ಆಗಲಿ, ಮಧ್ಯಮಾವಧಿಗಾಗಲಿ ಸೀಮಿತ ಇಲ್ಲ. ನಾವು ತಳಿಗಳ ಆಯ್ಕೆ ಏನು ಮಾಡ್ಕೊಳ್ತೀವಿ ಅಂತಂದರೆ ಕಾಲಾವಧಿ. ಈಗ ನಾವು ಜೂನ್ನಲ್ಲಿ ಮಾಡೋದಾದರೆ ದೀರ್ಘಾವಧಿಗೆ ಹೋಗ್ತೇವೆ, ಜುಲೈನಲ್ಲಿ ಮಾಡೋದಾದರೆ ಮಧ್ಯಮಾವಧಿಗೆ ಹೋಗ್ತೇವೆ, ಇನ್ನೂ ತಡವಾಗಿ ಆಗಸ್ಟ್ಗೆ ಹೋಗೋದಾದರೆ ಅಲ್ಪಾವಧಿ ತಳಿಗೆ ಹೋಗ್ತೇವೆ. ಹೀಗಾಗಿ ರೈತರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಭತ್ತವನ್ನು ಬೆಳಿಬೇಕಾಗುತ್ತೆ. ಇನ್ನು ಇಷ್ಟೆಲ್ಲ ಮಾಡಿಕೊಂಡು ಭತ್ತ ಕಟಾವಿಗೆ ಬಂದಿರುತ್ತೆ. ಇನ್ನು ಕಟಾವು ಮಾಡೋದು ಹೇಗೆ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಇಲ್ಲೇನಂತೆ, ಸಾಮಾನ್ಯವಾಗಿ ಎಲ್ಲ ರೈತರಿಗೂ ಗೊತ್ತಿದೆ, ಇವತ್ತಿನ ದಿವಸ ಕಂಬೈನ್ಡ್ ಹಾರ್ವೆಸ್ಟರ್ ಬಂದಿದೆ. ಕಂಬೈನ್ಡ್ ಹಾರ್ವೆಸ್ಟರ್ನ ಬಳಕೆ ಮಾಡಿಕೊಂಡು ಭತ್ತವನ್ನು ಕಟಾವು ಮಾಡ್ಕೋಬೋದು. ಇಲ್ಲ ಅಂತಂದರೆ ನಾವು 1 ಎಕರೆಗೆ ಬೇಕಾದಂಥ ಏನು ಆಳುಗಳನ್ನು ಬಳಕೆ ಮಾಡಿಕೊಂಡು, ಯಾರ ರೈತರಿಗೆ ಹುಲ್ಲಿನ ಅವಶ್ಯಕತೆ ಇದೆ ಅಂಥ ರೈತರು ಆಳುಗಳನ್ನು ಬಳಕೆ ಮಾಡಿಕೊಂಡು, ಅಥವಾ ರೀಪರ್ಸ್ ಕೂಡ ಬಂದಿದ್ದಾವೆ ಇವತ್ತಿನ ದಿವಸ, ಭತ್ತದ ಕಟಾವು ಮಾಡುವಂಥ ರೀಪರ್ಸ್ ಇದೆ, ಅವುಗಳನ್ನು ಬಳಕೆ ಮಾಡಿಕೊಂಡು ನಾವು ಮೆದೆಯನ್ನು ಮಾಡಿ ಅಥವಾ ಪೆಂಡಿಗಳನ್ನು ಮಾಡಿ ಒಂದು 4-5 ದಿವಸ ಬಿಸಿಲಿನಲ್ಲಿ ಒಣಗಿಸಿ, ಕಾಳುಗಳನ್ನು ಪ್ರತ್ಯೇಕ ಮಾಡಿ ನಾವು ಒಣಗಿಸಿ ನಾವು ಭತ್ತವನ್ನು ಸಂಗ್ರಹ ಮಾಡ್ಕೋಬೋದು. ಸೊ ಇಷ್ಟೆಲ್ಲ ಮಾಡಿದಾಗೂ ಎಷ್ಟು ಇಳುವರಿ ಬರ್ಬೋದು ಅನ್ನೋದೊಂದು ಪ್ರಶ್ನೆ. ನಮ್ಮ ಒಂದು ವೈಜ್ಞಾನಿಕ ಒಂದು ಸಂಶೋಧನೆಯ ಪ್ರಕಾರ ಸಾಮಾನ್ಯ ಒಂದು ಇಳುವರಿಗಿಂತ 20% ಹೆಚ್ಚು ಇಳುವರಿ ಪಡೀಲಿಕ್ಕೆ ಸಾಧ್ಯತೆ ಇದೆ. ಇದು ಸ್ವಲ್ಪ ಏನಂತಂದ್ರೆ, ಕಡಿಮೆ ಜಮೀನು ಹೊಂದಿರುವಂಥ ರೈತರಾಗಲಿ, ಆಳುಗಳ ಒಂದು ಲಭ್ಯತೆ ಇರುವಂಥ ಪ್ರದೇಶಗಳಾಗಲಿ ಈ ಒಂದು ಪದ್ಧತಿ ಮಾಡಲಿಕ್ಕೆ ತುಂಬ ಅನುಕೂಲತೆ ಇದೆ, ಹೆಚ್ಚು ಇಳುವರಿ ತೆಗಿಲಿಕ್ಕೆ ಅವಕಾಶ ಇದೆ. ಈ ಪದ್ಧತಿಯ ಅನುಕೂಲತೆಗಳು ತುಂಬ ಜಾಸ್ತಿ ಇದೆ. ಏನು ಅಂತಂದರೆ, ಒಂದು ಕಡಿಮೆ ಬೀಜದ ಬಳಕೆ ಮಾಡ್ಕೊಳ್ತೇವೆ, ಕೇವಲ 2 kg. ಆಮೇಲೆ ಕಡಿಮೆ ನೀರು, ಅರ್ಧಕ್ಕರ್ಧ ನೀರು. ನಾನು ಹೇಳಿದೆ 1 ಎಕರೆ ಭತ್ತ ಮಾಡಬೇಕಾದ್ರೆ 56 ಲಕ್ಷ ಲೀಟರ್ ನೀರು ಬೇಕಾಗುತ್ತೆ ಅಂತ ಹೇಳಿದೆ. ಆದರೆ ಇದರಲ್ಲಿ ಅದರ ಅರ್ಧ ಭಾಗ 23 ಲಕ್ಷ ಲೀಟರ್ ನೀರು ಬೇಕಾಗುತ್ತೆ. ಅರ್ಧ ಭಾಗ ನೀರು ಸಾಕಾಗತ್ತೆ. ಆಮೇಲೆ ಕಳೆ ನಿರ್ವಹಣೆ ಮಾಡಲಿಕ್ಕೆ ರಾಸಾಯನಿಕಗಳನ್ನು ಬಳಕೆ ಮಾಡೋದಿಲ್ಲ, ಕೋನೋವೀಡರ್ ಬಳಕೆ ಮಾಡ್ತೇವೆ. ಆಮೇಲೆ ಈ ಒಂದು ಪದ್ಧತಿಯಲ್ಲಿ ಹೆಚ್ಚು ತೆಂಡೆಗಳು ಆ ಒಂದು ಉತ್ಪಾದನೆ ಮಾಡಲಿಕ್ಕೆ ಆ ಎಳೆ ಸಸ್ಯಗಳನ್ನು ನಾವು ಬಳಕೆ ಮಾಡ್ಕೊಳ್ಳೋದ್ರಿಂದ ಅವಕಾಶ ಇದೆ. ಹೆಚ್ಚು ಬೇರುಗಳು ಏನು ಅಂತಂದರೆ, ಅದನ್ನು ಕೂಡ ನಾವು ಅಧ್ಯಯನ ಮಾಡಿದ್ವಿ. ಈ ಸಾಮಾನ್ಯ ಪದ್ಧತಿಯಲ್ಲಿ ಮತ್ತು ಶ್ರೀ ಪದ್ಧತಿಯಲ್ಲಿ ಬೆಳೆದಂಥ ಭತ್ತವನ್ನು ಕೀಳಲಿಕ್ಕೆ ಎಷ್ಟು ಶಕ್ತಿ ಬೇಕು, ಎಷ್ಟು kg ಶಕ್ತಿ ಬೇಕು ಅನ್ನೋದನ್ನು ನಾವು ಅಳತೆ ಮಾಡಿದಾಗ, ಈ ಸಾಮಾನ್ಯ ಪದ್ಧತಿಯಲ್ಲಿ ನಾವು ಭತ್ತವನ್ನು ಕೀಳಬೇಕಾದ್ರೆ 28 kg ಬೇಕಾಗುತ್ತೆ. ಅದೇ ನೀವು ಈ ಶ್ರೀ ಪದ್ಧತಿಯ ಭತ್ತವನ್ನು ಕೀಳಬೇಕಾದ್ರೆ 53 kg ಅಷ್ಟು ಶಕ್ತಿ ಬೇಕು ಅಂತೇಳಿ ಒಂದು ವಿಜ್ಞಾನ ಹೇಳ್ತಾ ಇದೆ. ಹೀಗಾಗಿ ಅಷ್ಟು ಶಕ್ತಿ ಯಾಕೆ ಬೇಕು ಅಂತಂದರೆ, ಅಷ್ಟು ಸಾಂದ್ರತೆಯುಳ್ಳ ಬೇರುಗಳನ್ನು ಆ ಒಂದು ಬೆಳೆ ಬಿಟ್ಟಿರುತ್ತೆ. ಸೊ ಎಳೆ ಸಸಿಗಳು ಈ 2 ಗುಣಗಳನ್ನು ಹೊಂದಿದೆ ಅನ್ನೋ ಒಂದು ಸಂಶೋಧನೆ ನಾವು ಮಾಡಿದ್ದೇವೆ. ಏನು ಅಂತಂದರೆ, ಹೆಚ್ಚು ಬೇರುಗಳನ್ನು ಬಿಡುವಂಥದ್ದು ಮತ್ತು ಹೆಚ್ಚು ತೆಂಡೆಗಳನ್ನು ಹೊಡೆಯುವಂಥ ಒಂದು ಸಾಮರ್ಥ್ಯ ಭತ್ತಕ್ಕಿದೆ. ಇವುಗಳನ್ನು ನಾವು ಯೂಟಿಲೈಸ್ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ, ಈ ಒಂದು ಪದ್ಧತಿಯ ಮೂಲಕ ಮಾತ್ರ ಸಾಧ್ಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅಂತಿಮವಾಗಿ ಶ್ರೀ ಪದ್ಧತಿಯಲ್ಲಿ ಭತ್ತದ ಬೇಸಾಯಕ್ಕೆ ಸಂಬಂಧಪಟ್ಟ ಹಾಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ? ಏನು ಅಂತಂದರೆ, ರೈತರು ಮನಸ್ಸು ಮಾಡಬೇಕಷ್ಟೆ. ವಿಜ್ಞಾನ ಸಾಕಷ್ಟು ಮುಂದುವರೆದಿದೆ, ಸಾಕಷ್ಟು ಸಂಶೋಧನೆ ಆಗಿದೆ. ಭತ್ತದಲ್ಲಿ ಇರುವಂಥ ಸಂಶೋಧನೆ ಪ್ರಾರಂಭಿಕ ಹಂತದಲ್ಲೇ ನಾನು ಹೇಳಿದೆ, ಮತ್ತು ಯಾವ ಬೆಳೆಯಲ್ಲೂ ಕೂಡ ಆಗಿಲ್ಲ. ಎಲ್ಲಿ ಕಡಿಮೆ ಪ್ರದೇಶದಲ್ಲಿ ತಾವು ಮಾಡಲಿಕ್ಕೆ ಇಚ್ಛಾಪಡ್ತೀರಿ, ಎಲ್ಲಿ ಬೋರ್ವೆಲ್ ಇದೆ, ಎಲ್ಲಿ ನಿಮಗೆ ಕೆರೆಗಳು ಇದೆ, ಅನುಕೂಲತೆ ಇದೆ. ಅಚ್ಚುಕಟ್ಟು ಪ್ರದೇಶದ ರೈತರು ಇದನ್ನು ಮಾಡಲಿಕ್ಕೆ ಇಚ್ಛಾ ಪಡುವುದಿಲ್ಲ, ಯಾಕಂದರೆ ಅವ್ರಿಗೆ ನೀರಿನ ಲಭ್ಯತೆ ಯಥೇಚ್ಛವಾಗಿರುತ್ತೆ, ಅವರು ನಾಟಿ ಮಾಡಲಿಕ್ಕೆ ಹೋಗ್ತಾರೆ. ಇಲ್ಲಿ ಏನು ಅಂತಂದರೆ, ಒಂದು ಪರಿಕಲ್ಪನೆ ಅಥವಾ ಕಲ್ಪನೆ ಏನು ಅಂತಂದರೆ, ಕಡಿಮೆ ಪರಿಕರಗಳ ಒಂದು ಬಳಕೆ. ಮೂಲ ತತ್ವ ಏನಂದ್ರೆ ಕಡಿಮೆ ಪರಿಕರಗಳು, ಕಡಿಮೆ ಬೀಜ, ಕಡಿಮೆ ನೀರು, ಕಡಿಮೆ ಪೋಷಕಾಂಶಗಳ ಒಂದು ಬಳಕೆ, ಹೆಚ್ಚು ಇಳುವರಿ ಮಾಡುವಂಥ ಒಂದು ಪರಿಕಲ್ಪನೆ ಇಟ್ಕೊಂಡು ಈ ಒಂದು ಪದ್ಧತಿಯನ್ನು ಡೆವಲಪ್ ಮಾಡಿದಾರ. ಈಗಾಗಲೇ ಕೆಲವು ರೈತರು ಇದನ್ನು ಬಳಕೆ ಮಾಡ್ತಾ ಇದ್ದಾರೆ. ಆದರೆ ಇನ್ನೂ ಯಾವ ರೈತರಿಗೆ ಇದರ ಒಂದು ಪರಿಚಯ ಇಲ್ಲ ಅಂಥ ರೈತರು ಕಾಂಟ್ಯಾಕ್ಟ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಗೋಬಹುದು. ನಾನು ಕೃಷಿ ಮಹಾವಿದ್ಯಾಲಯ ಹಾಸನದಲ್ಲಿ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇರ್ತೇನೆ. ಇಲ್ಲಾದರೂ ಬಂದು ಮಾಹಿತಿ ತಗೋಬಹುದು, ಅಥವಾ ದೂರವಾಣಿ ಮೂಲಕ ಕೂಡ ಕರೆ ಮಾಡಿ. ಸಾಮಾನ್ಯವಾಗಿ 4:15 ಮೇಲೆ ಮಾಡಿದರೆ ಹೆಚ್ಚು ಸೂಕ್ತ, ಯಾಕಂದರೆ ನಾವು ಪಾಠಗಳನ್ನು ಮಾಡುವಂಥ ಒಂದು ಇದರಲ್ಲಿರ್ತೀವಿ. ತಾವು ಫೋನ್ ಮಾಡಿರ್ತೀರಿ, ರಿಸೀವ್ ಮಾಡಲಿಲ್ಲ ಅಂತೇಳಿ ಬೇಜಾರಾಗುವಂಥದ್ದು ಬೇಡ. 4:15
ಆದಮೇಲೆ ಕ್ಲಾಸ್ಗಳು ಅಥವಾ ತರಗತಿಗಳು ಯಾವುದೂ ಇರೋದಿಲ್ಲ. ಆ ಒಂದು ಸಂದರ್ಭದಲ್ಲಿ ತಾವು ಫೋನ್ಗಳನ್ನು ಮಾಡಿ ಮಾಹಿತಿಯನ್ನು ಪಡ್ಕೊಳ್ಬೋದು. ನನ್ನ ಒಂದು ಮೊಬೈಲ್ ಸಂಖ್ಯೆ 876221860. ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ. 876221860. ಒಳ್ಳೆಯದು ಡಾಕ್ಟರ್ ಭೈರಪ್ಪನವರೇ, ಇವತ್ತಿನ ಸಂಚಿಕೆಯಲ್ಲಿ ಶ್ರೀ ಪದ್ಧತಿಯಲ್ಲಿ ಭತ್ತದ ಬೇಸಾಯವನ್ನು ಕುರಿತು ವಿವರವಾದಂತಹ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ತಮಗೂ ಕೂಡ ಧನ್ಯವಾದಗಳು ಸರ್. ಇದುವರೆಗೆ ಶ್ರೀ ಪದ್ಧತಿಯಲ್ಲಿ ಭತ್ತದ ಬೇಸಾಯ ಕುರಿತಂತೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್.ಟಿ. ಭೈರಪ್ಪನವರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಬೆಳೆ ಪರಿವರ್ತನೆ ಮತ್ತು ಮಿಶ್ರ ಬೆಳೆ ಪದ್ಧತಿಗಳ ಪ್ರಾಮುಖ್ಯತೆ ಈ ಕುರಿತಂತೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್.ಟಿ. ಭೈರಪ್ಪನವರ್ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಬಹುದು. ಇದುವರೆಗೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ ಹಸಿರು ಸಿರಿ ಮೂಡಿಬಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ. ಮಧುಸೂದನ್. ಸಹಕಾರ ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು.